ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ತಮಗೆಲ್ಲರಿಗೂ ಸಕಲ ಜ್ಞಾನ ಫಾರ್ ಯು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರೋ ಮಾಹಿತಿ ಏನು ಅಂತಂದರೆ, ನಿಮ್ಮ ಒಂದು ರೇಷನ್ ಕಾರ್ಡ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಇಂದ ಯಾವ ಥರ ಕಲರ್ ಪ್ರಿಂಟ್ ಆಗಿ ನೀವು ಫೋಟೋಶಾಪ್ನಲ್ಲಿ ಎಡಿಟ್ ಮಾಡ್ಬೋದು. ಎಡಿಟ್ ಮಾಡಿ ಆ ಒಂದು ಸಾಫ್ಟ್ ಕಾಪಿಯಿಂದ ಹಾರ್ಡ್ ಕಾಪಿಯಾಗಿ ಯಾವ ಥರ ಯಾವ ಸೈಜಲ್ಲಿ ನೀವು ನಿಮ್ಮ ರೇಷನ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಬೋದು, ಪ್ರಿಂಟ್ ಮಾಡ್ಬೋದು, ಅದನ್ನು ಯಾವ ಥರ ಸೆಟ್ ಮಾಡೋದು ಅಂತ ಹೇಳಿ ನಾನು ನಿಮಗೆ ಒಂದೊಂದಾಗಿ ಇಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಶುರು ಮಾಡೋಕ್ಕೂ ಮೊದಲು ತಮಗೆ ಒಂದು ಮಾಹಿತಿಯನ್ನು ನಾನು ತಿಳಿಸ್ಕೊಡ್ತಾ ಇದ್ದೇನೆ. ನಾನು ಸರ್ವಜ್ಞಾನ ಫಾರ್ ಯು ಅಂತ ಹೇಳಿ ನನ್ನ ಹಳೆ ಚಾನಲ್ ಇತ್ತು. ಆ ಒಂದು ಚಾನಲ್ಲು ಯಾರೋ ಒಬ್ಬ ಹ್ಯಾಕರು ಹ್ಯಾಕ್ ಮಾಡಿ ಡಿಲೀಟ್ ಮಾಡಿದ್ದಾರೆ ಯೂಟ್ಯೂಬಿಂದ. ಸೊ ಹಾಗಾಗಿ ಆ ಒಂದು ಚಾನಲ್ನಲ್ಲಿ ನಾನು ವರ್ಕ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕಾಗಿ ನಾನು ಈ ಒಂದು ಹೊಸ ಚಾನಲನ್ನು ಸಕಲ ಜ್ಞಾನ ಫಾರ್ ಯು ಅಂತ ಹೇಳಿ ಹೆಸರಿಂದ ಶುರು ಮಾಡಿದ್ದೇನೆ. ಒಳ್ಳೆಯದಾಗಲಿ, ಮುಂದೆ ಒಳ್ಳೆಯದಾಗಬೇಕು ಅಂತಂದರೆ ನಿಮ್ಮ ಸಪೋರ್ಟು ನನಗೆ ಅಗತ್ಯ ಇದೆ. ಹಾಗಾಗಿ ಈ ಚಾನಲ್ಗೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ನೋಟಿಫಿಕೇಷನ್ ಬಟನ್ನ ಆಲ್ ಅಂತೇಳಿ ಸೆಲೆಕ್ಟ್ ಮಾಡಿ. ಈ ಚಾನಲ್ಗೂ ಕೂಡ ನಿಮ್ಮ ಸಪೋರ್ಟು ನನಗೆ ಅಗತ್ಯ ಇದೆ. ಇಲ್ಲಿ ನೋಡಿ ವೀಕ್ಷಕರೇ, ಇವಾಗ ನಾವು ನಮ್ಮ ರೇಷನ್ ಕಾರ್ಡು ಡೌನ್ಲೋಡ್ ಮಾಡ್ಕೊಂಡಿರ್ತೇವೆ ಆನ್ಲೈನಲ್ಲಿ. ಸೊ ನಿಮಗೆ ಆನ್ಲೈನಿಂದ ಡೌನ್ಲೋಡ್ ಮಾಡೋದು ಹೇಗಂತೇಳಿ ಗೊತ್ತಿಲ್ಲ ಅಂತಂದರೆ ಆ ಒಂದು ವಿಡಿಯೋದ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಐಕಾನಲ್ಲಿ ಕೊಟ್ಟಿರ್ತೇನೆ. ಆ ಬಟನ್ನ ನೀವು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ವಿಡಿಯೋನ ನೋಡಿ ಡೌನ್ಲೋಡ್ ಮಾಡ್ಕೋಬೋದು ಆನ್ಲೈನಿಂದ. ಹಾಗಿದ್ರೆ ಇವಾಗ ಡೌನ್ಲೋಡ್ ಆಗಿರುವಂಥ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ರೇಷನ್ ಕಾರ್ಡನ್ನು ಯಾವ ಥರ ಕಲರ್ ಮಾಡೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನಾವು ನಮ್ಮ ರೇಷನ್ ಕಾರ್ಡನ್ನು ಈ ಒಂದು ಫೋಟೋಶಾಪ್ CCಯಲ್ಲಿ ಇಂಪೋರ್ಟ್ ಮಾಡ್ಕೋಬೇಕಾಗತ್ತೆ. ಇವಾಗ ನೋಡಿ ವೀಕ್ಷಕರೇ, ನಾನು ಫೋಟೋಶಾಪ್ನಲ್ಲಿ ನಮ್ಮ ರೇಷನ್ ಕಾರ್ಡ್ PDF ಅನ್ನು ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ಗಳನ್ನು ನಾನು ಹೈಡ್ ಮಾಡಿದ್ದೀನಿ. ಈ ಇನ್ಫಾರ್ಮೇಷನ್ಗಳನ್ನು ಶೋ ಮಾಡಬಾರ್ದು. ಸೊ ಹಾಗಾಗಿ ಇನ್ಫಾರ್ಮೇಷನನ್ನು ಹೈಡ್ ಮಾಡಿದ್ದೀನಿ. ಸೊ ಇಲ್ಲಿ ನಿಮಗೆ ರೇಷನ್ ಕಾರ್ಡನ್ನು ಯಾವ ಥರ ಕಲರ್ ಮಾಡ್ಕೋಬೇಕು ಅಂತ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಕಲರ್ ಮಾಡಬೇಕು ಅಂತಂದರೆ ಅದಕ್ಕೆ ಏನು ಇಂಪಾರ್ಟೆಂಟು ಅಂತಂದರೆ, ಮೊದಲು ನೀವು ಈ ಒಂದು ರೇಷನ್ ಕಾರ್ಡ್ದಲ್ಲಿ ಇರುವಂಥ ಡೀಟೇಲನ್ನು ಕಾಪಿ ಮಾಡ್ಕೋಬೇಕಾಗತ್ತೆ. ಕಾಪಿ ಮಾಡ್ಕೊಂಡು ಎಲ್ಲಿ ಪೇಸ್ಟ್ ಮಾಡಬೇಕು ಅನ್ನೋದು ನಿಮ್ಮ ಕ್ವಶನ್ ಇರುತ್ತೆ. ಸೊ ನಾನು ಇಲ್ಲಿ ರೇಷನ್ ಕಾರ್ಡನ್ನು ಕಲರ್ ಮಾಡಬೇಕು ಅಂತ ಹೇಳಿ ಈ ಒಂದು ಟೆಂಪ್ಲೇಟ್ಗಳನ್ನು ರೆಡಿ ಮಾಡ್ಕೊಂಡಿದ್ದೇನೆ. ಈ ಒಂದು ಟೆಂಪ್ಲೇಟ್ಸ್ಗಳು ರೆಡಿಮೇಡ್ ಆಗಿರುತ್ತೆ. ಈ ಒಂದು ಟೆಂಪ್ಲೇಟ್ಸ್ ನಿಮಗೆ ಬೇಕು ಅಂತಂದರೆ ನಾನು ನಿಮಗೆ ವಾಟ್ಸಪ್ ನಂಬರನ್ನು ಕೊಟ್ಟಿರ್ತೇನೆ. ಆ ಒಂದು ವಾಟ್ಸಪ್ಪಿಗೆ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ಆ ಒಂದು ಸ್ಕ್ರೀನ್ಶಾಟನ್ನು ಹಾಕಿ, ನಿಮಗೆ ಯಾವ ಟೆಂಪ್ಲೇಟ್ಸ್ ಬೇಕು, ಪಿಂಕ್ ಆಗಿರ್ಬೋದು, ಬ್ಲೂ ಆಗಿರ್ಬೋದು ಅಥವಾ ಗ್ರೀನ್ ಆಗಿರ್ಬೋದು, ಈ 3 ಟೆಂಪ್ಲೇಟ್ಸ್ಗಳಲ್ಲಿ ಯಾವುದಾದ್ರೂ ಒಂದು ನಿಮಗೆ ಫ್ರೀಯಾಗಿ ಸಿಗುತ್ತೆ. ಸರಿನಾ? ಸೊ ಯಾರು ಕಾಲ್ ಮಾಡಲಿಕ್ಕೆ ಹೋಗಬೇಡಿ. ವಾಟ್ಸಪ್ ನಂಬರ್ ಅಂತಂದರೆ ವಾಟ್ಸಪ್ ಮಾಡಲಿಕ್ಕೆ ಅಷ್ಟೇ, ಯಾಕಂದರೆ ನಾನು ಕೂಡ ಬ್ಯುಸಿ ಇರ್ತೇನೆ. ಸೊ ಹಾಗಾಗಿ ಮಿಸ್ಯೂಸ್ ಮಾಡ್ಕೋಬೇಡಿ. ಏನೇ ಇದ್ದರೂ ವಾಟ್ಸಪ್ನಲ್ಲಿ ಕಮ್ಯುನಿಕೇಷನ್ ಮಾಡಿ. ಸರಿನಾ? ಸೊ ಇವಾಗ ನೋಡಿ, ನಾವು ಕಲರ್ ಮಾಡ್ಕೋಬೇಕು ಅಂತಂದರೆ ಇಲ್ಲಿ ಸೆಲೆಕ್ಟಿವ್ ಟೂಲ್ನ ಸೆಲೆಕ್ಟ್ ಮಾಡ್ಕೊಬಿಟ್ಟು ಈ ಒಂದು ಪೋರ್ಷನನ್ನು ನೀವು ಕಾಪಿ ಮಾಡ್ಕೊಳ್ಳಿ. ನಿಮಗೆ ಕಾಪಿ ಮಾಡೋದು ಗೊತ್ತಿಲ್ಲ ಅಂತಂದರೆ, ಹೊಸಬರಿದ್ದರೆ ಇಲ್ಲಿ ಕಾಪಿ ಅಂತ ಇದೆ. ಇಲ್ಲಿ ಈ ಒಂದು ಟೆಂಪ್ಲೇಟ್ಸ್ ಮೇಲೆ ಬಂದುಬಿಟ್ಟು ಇಲ್ಲಿ ಪೇಸ್ಟ್ ಮಾಡಿ. ಸರಿನಾ? ಇಲ್ಲಿ ನೋಡಿ, ಇವಾಗ ಪೇಸ್ಟ್ ಆಗಿದೆ. ಈ ಒಂದು ಪೇಸ್ಟ್ ಆಗಿರುವಂಥ ಸೈಜು ಇಲ್ಲಿ ನೋಡಿ ಅಡ್ಜಸ್ಟ್ ಮಾಡಬೇಕಾಗತ್ತೆ ನಾವು ಈ ಒಂದು ಟೆಂಪ್ಲೇಟ್ಸ್ ಮೇಲೆ. ಸೊ ಹಾಗಾಗಿ ಇಲ್ಲಿ ಎಡಿಟ್ ಮೇಲೆ ಬಂದುಬಿಟ್ಟು ಇಲ್ಲಿ ಟ್ರಾನ್ಸ್ಫರ್ ಅಂತ ಇದೆ ನೋಡಿ, ಸ್ಕೇಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ 4 ದಿಕ್ಕಲ್ಲಿ ಈ ಒಂದು ಸ್ಕೇಲಿಂದ ನಿಮಗೆ 4 ಕಾರ್ನರಲ್ಲಿ ಬಂದಿದೆ. ಸೊ ಇದನ್ನು ಡ್ರ್ಯಾಗ್ ಮಾಡಿಬಿಟ್ಟು ಕರೆಕ್ಟಾಗಿ ಈ ಒಂದು ಟೆಂಪ್ಲೇಟ್ಸ್ ಮೇಲೆ ಅಡ್ಜಸ್ಟ್ ಮಾಡಿ. ಸೊ ಇಲ್ಲಿ ಅಡ್ಜಸ್ಟ್ ಮಾಡುವಾಗ ನಿಮಗೇನಾದರೂ ಕರೆಕ್ಟಾಗಿ ಸೈಜ್ ಸಿಗದೇ ಇದ್ದರೆ ಅದನ್ನು ನೀವು ಶಿಫ್ಟ್ ಬಟನನ್ನು ಕೀಬೋರ್ಡಿಂದ ಪ್ರೆಸ್ ಮಾಡಿ ಇದನ್ನು ಡ್ರ್ಯಾಗ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಆವಾಗ ಕರೆಕ್ಟಾಗಿ ಅಡ್ಜಸ್ಟ್ ಆಗುತ್ತೆ. ಸರಿನಾ? ನೋಡಿ ಇಲ್ಲಿ. ನಂತರ ಇದನ್ನು ಹೆಚ್ಚು ಕಡಿಮೆ ನೀವು ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಳಿ. ನೋಡಿ, ಇಷ್ಟು ಅಡ್ಜಸ್ಟ್ ಮಾಡ್ಕೊಂಬಿಟ್ಟು ಇದರ ನಂತರ ನಿಮಗೆ ಇಲ್ಲಿ ಲೈನ್ಸ್ಗಳು, ಈ ಫೋನ್ಸ್ಗಳು ಕರೆಕ್ಟಾಗಿ ಅಡ್ಜಸ್ಟ್ ಆಗಿಲ್ಲ ಅಂತಂದರೆ ಮತ್ತೆ ಸೆಲೆಕ್ಟಿವ್ ಟೂಲನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾನು ನಿಮಗೆ ಇಲ್ಲಿ ಶಾರ್ಟ್ಕಟ್ ಕೀನ ಹೇಳ್ಕೊಡ್ತೀನಿ. ಕೀಬೋರ್ಡಿಂದ Ctrl+T ಅಂತೇಳಿ ಪ್ರೆಸ್ ಮಾಡಿ. ಈ ಟ್ರಾನ್ಸ್ಫರ್ 4 ಕಾರ್ನರಲ್ಲಿ ಈ ಥರ ಬರುತ್ತೆ. ಬಂದ ನಂತರ ನೀವು ಇಲ್ಲಿ ಅಡ್ಜಸ್ಟ್ ಮಾಡಿಬಿಟ್ಟು ಎಂಟರ್ ಪ್ರೆಸ್ ಮಾಡಿ. ಸೊ ಇವಾಗ ಅದು ಅಡ್ಜಸ್ಟ್ ಆಗಿದೆ. ಇಲ್ಲಿ ಕೂಡ ನೀವು ಅದೇ ಥರ ಮಾಡಬೇಕಾಗತ್ತೆ. ಇಲ್ಲಿ ಕೂಡ Ctrl+T ಪ್ರೆಸ್ ಮಾಡಿ. ನಂತರ ಇಲ್ಲಿ ಇದರೊಳಗಡೆ ಅಡ್ಜಸ್ಟ್ ಮಾಡಿ. ನಂತರ ಇಲ್ಲಿ ಕಾಣ್ತಾ ಇರುವಂಥ ಡೀಟೇಲ್ಸು ನಿಮಗೆ ಕರೆಕ್ಟಾಗಿ ಇದ್ದರೆ ಪರವಾಗಿಲ್ಲ, ಇಲ್ಲದಿದ್ದರೆ ಇಲ್ಲಿ ಕೂಡ ನೀವು ಸೆಲೆಕ್ಟ್ ಮಾಡಿಬಿಟ್ಟು Ctrl+T ಪ್ರೆಸ್ ಮಾಡಿ ಸ್ವಲ್ಪ ಕೆಳಗಡೆ ಡ್ರ್ಯಾಗ್ ಮಾಡಿ. ಸೊ ಇಲ್ಲಿ ನೋಡಿ, ಇದು ಇವಾಗ ಪರ್ಫೆಕ್ಟ್ ಆಗಿದೆ. ಸೊ ಇಲ್ಲಿ ಕೂಡ ನೀವು ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, ಮೇಲಿನ ಪೋರ್ಷನ್ ಮಾತ್ರ
ಈ ಒಂದು ಪೋರ್ಷನನ್ನು ಸೆಲೆಕ್ಟ್ ಮಾಡಿಬಿಟ್ಟು Ctrl+T ಪ್ರೆಸ್ ಮಾಡಿ ಇಲ್ಲಿ ನಿಮಗೆ ಫಾಂಟ್ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ, ಸರಿನಾ? ಇಲ್ಲಿ ಫಾಂಟ್ಸ್ ಇದೆ ನೋಡಿ, ಈ ಫಾಂಟ್ಸನ್ನು ವೈಟ್ ಕಲರ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡಿ ವೈಟ್ ಕಲರ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಕೀಬೋರ್ಡಿಂದ Alt ಮತ್ತು ಡಿಲೀಟು ಎರಡು ಪ್ರೆಸ್ ಮಾಡಿದರೆ ನಿಮ್ಮ ಈ ಒಂದು ಫಾಂಟು ಬ್ಲ್ಯಾಕ್ ಇರೋದು ವೈಟ್ ಆಗುತ್ತೆ. ನಂತರ ಇಲ್ಲಿ ಕಾಣ್ತಾ ಇರುವಂಥ ಈ ಲೋಗೋ ಏನಿದೆ ಅಲ್ವಾ, ಇದನ್ನು ಡಿಲೀಟ್ ಮಾಡಬೇಕು. ಸೊ ಇವಾಗ ಪರ್ಫೆಕ್ಟಾಗಿ ನಮ್ಮ ಒಂದು ರೇಷನ್ ಕಾರ್ಡು ರೆಡಿಯಾಗಿದೆ. ಈ ಒಂದು ರೇಷನ್ ಕಾರ್ಡನ್ನು ನಾವು A4 ಸೈಜಲ್ಲಿ ಸೆಟ್ ಮಾಡ್ಕೋಬೇಕಾಗತ್ತೆ. ಅದಕ್ಕಾಗಿ ಇಲ್ಲಿ ಕಾಣ್ತಾ ಇರುವಂಥ ರೇಷನ್ ಕಾರ್ಡನ್ನು ಕೀಬೋರ್ಡಲ್ಲಿ ಕಂಟ್ರೋಲ್ ಪ್ರೆಸ್ ಮಾಡ್ಕೊಂಡ್ಬಿಟ್ಟು ಈ 3 ಲೇಯರನ್ನು ನಾನು ಕಾಪಿ ಮಾಡ್ತಾ ಇದ್ದೀನಿ. ನಂತರ ಇಲ್ಲಿ ಹೊಸ ಪೇಜನ್ನು ತೊಗೊಳ್ತಾ ಇದ್ದೀನಿ. ಇದರ ನಂತರ ಇಲ್ಲಿ A4 ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಇಲ್ಲಿ A4 ಸೆಲೆಕ್ಟ್ ಮಾಡಿಕೊಂಡು ಇದರಲ್ಲಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ ಇವಾಗ ನಾನು A4 ಶೀಟಲ್ಲಿ ಇದನ್ನು ಸೆಟ್ ಮಾಡಿದ್ದೇನೆ. ನಂತರ ಲೇಯರನ್ನು ಮರ್ಜ್ ಮಾಡಿಬಿಟ್ಟು ಇಲ್ಲಿ 4 ಕಾರ್ನರಿಗೆ ಅಂದರೆ 4 ಸೈಡು ನಿಮಗೆ ಸ್ಟ್ರೋಕ್ ಅಂದರೆ ಲೈನ್ಸ್ ಕಾಣೋ ಥರ ಅಂದರೆ ಬಾರ್ಡ್ರ್ ಕಾಣಬೇಕಲ್ವಾ, ಸೊ ಹಾಗಾಗಿ ಇದನ್ನು ಬಾರ್ಡ್ರ್ ಹಾಕ್ತಾ ಇದ್ದೀನಿ. ನೋಡಿ 4 ಕಾರ್ನರ್ನಲ್ಲಿ ನಿಮ್ಗೆ ಇವಾಗ ಬ್ಲ್ಯಾಕ್ ಕಲರ್ ಬಾರ್ಡ್ರ್ ಬಂದಿದೆ. ಸೊ ಇವಾಗ ಇದನ್ನು ಸೇವ್ ಮಾಡ್ಕೋಬೇಕು ಅಂತಂದರೆ ಕೀಬೋರ್ಡಿಂದ Ctrl+S ನೀವು ಪ್ರೆಸ್ ಮಾಡಿದರೆ ಈ ಒಂದು ಇಮೇಜ್ ಆಗಿರ್ಬೋದು ಅಥವಾ PDF ಆಗಿರ್ಬೋದು, ನಿಮಗೆ ಇಮೇಜ್ ಬೇಕೆಂದರೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, PDF ಬೇಕಂದರೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಇಮೇಜ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ರೇಷನ್ ಕಾರ್ಡ್ ಅಂತೇಳಿ ಸೇವ್ ಮಾಡ್ಕೊಳ್ಳಿ. ಸೊ ಇದನ್ನು ಸೇವ್ ಅಂತೇಳಿ ಕ್ಲಿಕ್ ಮಾಡಿದರೆ ಸಾಕು. ಇಲ್ಲಿ ನಿಮ್ದು ಇವಾಗ ಕಂಪ್ಲೀಟ್ ಆಗಿದೆ. ಇಲ್ಲಿ ನೋಡಿ ವೀಕ್ಷಕರೇ, ನಿಮ್ಮ ರೇಷನ್ ಕಾರ್ಡು ಈ ಥರ ರೆಡಿಯಾಗಿ ಬರುತ್ತೆ, ಕಲರ್ ಬ್ಲ್ಯಾಕ್ ಆ್ಯಂಡ್ ವೈಟಿಂದ ಕಲರ್ಗೆ. ಸೊ ವೀಕ್ಷಕರೇ, ಈ ಮಾಹಿತಿ ತಮಗೆ ಉಪಯೋಗ ಆಗಿದ್ದರೆ ವಿಡಿಯೋಗೆ ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.